ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿದ್ದು, ಹಲವು ಭಯೋತ್ಪಾದಕರನ್ನು ಹೊಡೆದುರುಳಿಸಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈ ದಾಳಿಯನ್ನು ಮಾಡಲಾಗಿದ್ದು, ಉಗ್ರರಿಗೆ ತಕ್ಕ ಪಾಠವನ್ನು ಭಾರತೀಯ ಸೇನೆ ಕಲಿಸಿದೆ. ಭಾರತೀಯ ಸೇನೆಯ ಈ ಶೌರ್ಯವನ್ನು ಆಪರೇಷನ್ಗೆ ಭಾರತೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜಕಾರಣಿಗಳು, ಸಿನಿಮಾ ಸೆಲೆಬ್ರಿಟಿಗಳು ಸಹ ಸೇನೆಯ ಸಾಹಸವನ್ನು ಕೊಂಡಾಡಿದ್ದಾರೆ. ಭಾರತೀಯ ಸೇನೆಯ ಈ ರೀತಿಯ ದಾಳಿಗಳು ಹೊಸದೇನೂ ಅಲ್ಲ. ಈ ಹಿಂದೆಯೂ ಅನೇಕ ದಾಳಿಗಳನ್ನು ಮಾಡಿವೆ. ಅದರ ಬಗ್ಗೆ ಈಗಾಗಲೇ ಅನೇಕ ಸಿನಿಮಾಗಳು ಸಹ ಬಂದಿವೆ. ಅವುಗಳಲ್ಲಿ ಮುಖ್ಯವಾದ ಕೆಲವು ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. 1971 1971 ನಿಜ ಘಟನೆ ಆಧಾರಿತ ಸಿನಿಮಾ. ಭಾರತದ 6 ಮಂದಿ ಸೈನಿಕರು ಪಾಕಿಸ್ತಾನಿ ಸೈನಿಕರಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಮರಳುವ ಪಯಣದ ಕಥೆ. 1971ರ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನಿ ಸೈನಿಕರಿಗೆ ಸೆರೆ ಸಿಕ್ಕ 6 ಮಂದಿ ಸೈನಿಕರು ಆ ಬಳಿಕ ಸೈನಿಕರ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ಬಂದ ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ. 2017ರಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿತ್ತು. ಶೇರ್ಷಾ. ಸಿದ್ಧಾರ್ಥ್ ಮಲ್ಹೋತ್ರಾ ನಟಿಸಿರುವ ಶೇರ್ಷಾ 1999ರ ಕಾರ್ಗಿಲ್ ಯುದ್ಧದ ಘಟನೆ ಆಧರಿಸಿದೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ತೋರಿಸಿದ ಕೆಚ್ಚೆದೆಯ ಹೋರಾಟದ ಕಥೆಯನ್ನು ಶೇರ್ಷಾ ಸಿನಿಮಾ ಒಳಗೊಂಡಿದೆ. ಈ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. LOC. ಸಂಜಯ್ ದತ್, ಅಜಯ್ ದೇವಗನ್, ಸೈಫ್ ಅಲಿ ಖಾನ್ ಇನ್ನೂ ಕೆಲವು ಪ್ರಮುಖ ನಟರು ನಟಿಸಿರುವ LOC ಲೈನ್ ಆಫ್ ಕಂಟ್ರೋಲ್ ಸಿನಿಮಾ 2003ರಲ್ಲಿ ಬಿಡುಗಡೆಯಾಗಿತ್ತು. ಈ ಸಿನಿಮಾ 1999ರ ಆಪರೇಷನ್ ವಿಜಯ್ ಮೇಲೆ ಆಧಾರಿತವಾಗಿದೆ. ಸಿನಿಮಾ ದೊಡ್ಡ ಯಶಸ್ಸು ಗಳಿಸಿತ್ತು. ದಿ ಘಾಜಿ ಅಟ್ಯಾಕ್. ರಾಣಾ ದಗ್ಗುಬಾಟಿ ಸೇರಿದಂತೆ ಹಲವು ಪ್ರಮುಖ ನಟರು ನಟಿಸಿದ್ದ ಘಾಜಿ ಸಿನಿಮಾ ಸಹ ನಿಜ ಘಟನೆ ಆಧಾರಿತ ಸಿನಿಮಾ. 1971ರಲ್ಲಿ ಭಾರತದ INS ವಿಕ್ರಾಂತನ್ನು ನಾಶ ಮಾಡುವ ಉದ್ದೇಶದಿಂದ ಭಾರತ ಸಮುದ್ರ ಭಾಗಕ್ಕೆ ಬಂದಿದ್ದ ಪಾಕಿಸ್ತಾನದ ಸಬ್ಮರೀನ್ ಘಾಜಿಯನ್ನು ನಾಶ ಮಾಡಿದ ಕಥೆಯನ್ನು ಇದು ಒಳಗೊಂಡಿದೆ. ಹಿಂದೂಸ್ತಾನ್ ಕಿ ಕಸಮ್. 1971ರ ಇಂಡೋ-ಪಾಕಿಸ್ತಾನ್ ಯುದ್ಧದ ಸಮಯದಲ್ಲಿ ನಡೆಸಿದ ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಆಪರೇಷನ್ನ ಆಧರಿಸಿ ನಿರ್ಮಾಣವಾದ ಸಿನಿಮಾ ಇದು. ಅತ್ಯಂತ ಕ್ಲಿಷ್ಟಕರವಾದ ಮೇಘನಾ ನದಿಯನ್ನು ದಾಟಿ ಹೋಗಿ ಪಾಕ್ ಸೈನ್ಯದ ಮೇಲೆ ದಾಳಿ ಮಾಡಿದ್ದರು. 3 ದಿನದಲ್ಲಿ ಈ ಆಪರೇಷನ್ ನಡೆದಿತ್ತು. ಇದರ ಕಥೆಯನ್ನು ಸಿನಿಮಾ ಒಳಗೊಂಡಿದೆ. ಪಲ್ಟನ್. 1967ರ ಇಂಡೋ-ಚೈನೀಸ್ ಯುದ್ಧದ ಕಥೆಯನ್ನು ಒಳಗೊಂಡ ಪಲ್ಟನ್ ಸಿನಿಮಾ 2018ರಲ್ಲಿ ಬಿಡುಗಡೆಯಾಗಿತ್ತು. ನಾಥು ಲಾ ಚೋ ಲಾ ಗಲಭೆಗಳ ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ. ಉರಿ. ಉರಿ ದಾಳಿಗೆ ಪ್ರತೀಕಾರವಾಗಿ ಭಾರತ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ನ ಕಥೆಯನ್ನು ಉರಿ ಸಿನಿಮಾ ಒಳಗೊಂಡಿದೆ. ಸಿನಿಮಾದಲ್ಲಿ ವಿಕ್ಕಿ ಕೌಶಲ್ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಭಾರೀ ದೊಡ್ಡ ಹಿಟ್ ಆಗಿತ್ತು. ಸಿನಿಮಾದ ಹೌ ಈಸ್ ದ ಜೋಶ್ ಡೈಲಾಗ್ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು.